ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರೋಗಿಗಳಿಗೆ ದೂರದ ಹೈದರಾಬಾದ್ ಮತ್ತು ಸೋಲಾಪುರ್ಗೆ ಹೋಗುವುದನ್ನು ಎಲ್ಲಿ ತಪ್ಪಿಸಿದ್ರಿ? ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಲಿ. ಬ್ರಿಮ್ಸ್ನಲ್ಲಿ ಎಸಿ ಮತ್ತು ಕಾಪರ್ ತಂತಿ ಕಳವು. ಬ್ರಿಮ್ಸ್ ಅವ್ಯವಸ್ಥೆ ಸರಿಪಡಿಸದೇ ಇದ್ದರೆ 15 ದಿನಗಳ ಒಳಗಾಗಿ ಹೋರಾಟ ಮಾಡಲಾಗುವುದು. ಸ್ವಾಮಿದಾಸ್ ಕೆಂಪೇನವರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರೋಗಿಗಳಿಗೆ ಚಿಕಿತ್ಸೆಗಾಗಿ ಸರ್ಕಾರ ಕೋಟಿ ಹಣ ಖರ್ಚು ಮಾಡಿ ಬ್ರಿಮ್ಸ್ನಲ್ಲಿ ವಿವಿಧ ಉಪಕರಣಗಳನ್ನು ನೀಡ್ತಾ ಇದೆ. ಆದರೆ ಅವುಗಳ ಸದುಪಯೋಗ ಮಾತ್ರ ಆಗದೇ ಇರುವಂಥದ್ದು ನಿಜಕ್ಕೂ ಕೂಡ ದುರಂತದ ಸಂಗತಿ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಬಹುಜನ ಸೇವಾ ಸಮಿತಿ ರಾಜ್ಯ ಸಂಚಾಲಕ ಸ್ವಾಮಿದಾಸ್ ಕೆಂಪೇನವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಮಾತೆತ್ತಿದ್ರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈಗ ರೋಗಿಗಳಿಗೆ ದೂರದ ಹೈದರಾಬಾದ್ಗೆ, ದೂರದ ಸೋಲಾಪುರ್ಗೆ ಹೋಗುವುದನ್ನು ತಪ್ಪಿಸಿದ್ದೇವೆ, ಸಮಯ ಉಳಿತಾಯ ಮಾಡ್ತಾ ಇದ್ದೇವೆ, ರೋಗಿಗಳ ಹಣ ಉಳಿತಾಯ ಮಾಡ್ತಾ ಇದ್ದೇವೆ ಎಂದು ಬೊಗಳೆ ಬಿಡುವಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈಗ ಎಲ್ಲಿ ರೋಗಿಗಳಿಗೆ ದೂರ ಹೋಗೋದನ್ನು ತಪ್ಪಿಸಿದ್ದೀರಿ? ಜಿಲ್ಲಾ ಒಂದು ಆಸ್ಪತ್ರೆಯಲ್ಲಿ ಬ್ರಿಮ್ಸ್ನಲ್ಲಿ ಕ್ಯಾಥ್ಲ್ಯಾಬ್ ಸ್ಥಾಪನೆ ಮಾಡಿದ್ರಿ, ಅದು ಬಂದು ಬಿದ್ದಿದೆ. ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರಿ, ಅದು ಬಂದು ಬಿದ್ದಿದೆ. ವಿವಿಧ ಸಲಕರಣೆಗಳನ್ನು ತೊಗೊಂಡು ಬಂದಿದ್ರಿ, ಅದ್ಯಾವುದೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಮಾತೆತ್ತಿದ್ರೆ ವೈದ್ಯರು ಹೊರಗಡೆ ಬರೆದು ಕೊಡ್ತಾರೆ, ಖಾಸಗಿ ಆಸ್ಪತ್ರೆಗಳಿಗೆ ಅವರು ಗಬರು ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದರೆ ರೋಗಿಗಳಿಗೆ ಎಲ್ಲಿ ಸರ್ಕಾರದಿಂದ ಆ ಒಂದು ಅನುದಾನ ಉಪಯೋಗ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಸ್ವಾಮಿದಾಸ್ ಕೆಂಪೇನವರು ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಎಸಿ ಮತ್ತು ಕಾಪರ್ ತಂತಿ ಕೂಡ ಕಳುವಾಗಿದೆ ಎಂದು ಇತ್ತೀಚೆಗೆ ಮಾಧ್ಯಮಗಳಲ್ಲೇ ವರದಿ ಮಾಡಿದ್ದೀರಿ. ಆ ವರದಿಯನ್ನು ಆಧರಿಸಿ ಒಂದು ತನಿಖೆ ಆಗಬೇಕು. ಆ ಒಂದು ಅಸಮರ್ಥರಾಗಿರ್ತಕ್ಕಂಥ ಡಾಕ್ಟರ್ ಕೌಜಲ್ಗಿ ಅವರನ್ನು ನಿರ್ದೇಶಕ ಸ್ಥಾನದಿಂದ ತೆಗೆದುಹಾಕಬೇಕು. ಆಮೇಲೆ ಅವರಿಗೆ ವಜಾಗೊಳಿಸಿ ಹೊರಗಿನವರನ್ನು ನಿರ್ದೇಶಕರನ್ನಾಗಿ ನೇಮಕ ಮಾಡಿದರೆ ಒಂದಿಷ್ಟು ಆಸ್ಪತ್ರೆ ಸುಧಾರಣೆ ಆಗಬಹುದೇನೋ ಅನ್ನುವಂಥ ಮಾತನ್ನು ಕೂಡ ಸ್ವಾಮಿದಾಸ್ ಕೆಂಪೇನವರು ಹೇಳಿದರು. 15 ದಿನಗಳ ಒಳಗಾಗಿ ಬ್ರಿಮ್ಸ್ ಅವ್ಯವಸ್ಥೆ ಸರಿಪಡಿಸದೇ ಇದ್ದರೆ ಬ್ರಿಮ್ಸ್ ಆಸ್ಪತ್ರೆ ಮುಂದೆ ಹೋರಾಟ ಮಾಡಲಾಗುವುದು ಎಂದು ಸ್ವಾಮಿದಾಸ್ ತಿಳಿಸಿದರು. ಬಹುಜನ ಸೇವಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಾಥ್ ದರ್ಗಾ ಮಾತನಾಡುತ್ತಾ, ಕಡಿಮೆ ಗುಣಮಟ್ಟದ ಸಲೈನ್ ಬಳಸಿದ್ದಕ್ಕಾಗಿ ಇತ್ತೀಚೆಗೆ 7 ಜನ ಮಕ್ಕಳಿಗೆ ರಿಯಾಕ್ಷನ್ ಆಗಿ ಅಸ್ವಸ್ಥಗೊಂಡಿದ್ದರು. ಆದ್ದರಿಂದ ಉತ್ತಮ ಗುಣಮಟ್ಟದ ಸಲೈನ್ ಮತ್ತು ಔಷಧಿಗಳನ್ನು ವೈದ್ಯರು ಬಳಸಬೇಕು ಮತ್ತು ಹೊರಗಡೆ ಔಷಧಿಗಳನ್ನು ಬರೆದುಕೊಡಬಾರದು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಸಮಿತಿಯ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಕಮಲ್ ಹಸನ್, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಾನೀಶ್ ಇಸ್ಲಾಂಪುರ್, ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಡ್ಯಾನಿಯಲ್ ಮಂಗಲ್ಪೇಟ್, ಪ್ರಮುಖರಾದ ನಾಗನಾಥ್ ಬೋರೆ, ನಾಗಣ್ಣ ಕೌಟ, ಅಮಿತ್ ಸ್ಟಾಲಿನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಹಾಗೂ ಬಹುಜನ ಸೇವಾ ಸಮಿತಿ ಈ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆರ್ಥಿಕ ಇಲಾಖೆಯಲ್ಲಿಂದು 39-40 ವೈದ್ಯಾಧಿಕಾರಿಗಳನ್ನು ಸರ್ಕಾರದ ನಿಯಮವನ್ನು ಪಾಲನೆ ಮಾಡದೆ ನಾವು ತಗೊಂಡಿದ್ದು ಹಿಂದಿಂದು ನಿರ್ದೇಶಕರು ಅದರ ಕಡೆ ತೆಗೆದಿದ್ದೆವು. ಆರ್ಥಿಕ ಇಲಾಖೆ ಅಂತ ಹೇಳ್ತಾ ಇದ್ದಾರೆ. ನೀವು ಆರ್ಥಿಕ ಇಲಾಖೆ ಅನುಮೋದನೆ ಏನು ಪಡ್ಕೊಂಡಿಲ್ಲ, ಪಡ್ಕೊಂಬಲ್ದೇನೆ ಎಷ್ಟು ಮಂದಿ ತಾವು ತಗೊಂಡಿದ್ದೀರಲ್ಲ ಅಷ್ಟು ಮಂದಿ ತೆಗಿಬೇಕಲ್ಲ, ಇನ್ನೊಬ್ಬರಿಗೆ ಯಾಕೆ ಇಟ್ಕೊಂಡಿರಿ ಅಂತ ನಮ್ಮ ಪ್ರಶ್ನೆ ಅದ. ಇನ್ನೊಬ್ಬರಿಗೆ ಯಾಕೆ ಇಟ್ಕೊಂಡ್ರಿ ಅದು ನಿರ್ದೇಶಕರು ಹೇಳ್ಬೇಕ್ರಿ. ಅದೇ ಕಾರಣ ಕಡೆಯಿಂದ ತಮ್ಮ ಮಾಧ್ಯಮ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲದೇ ತಾವು ವೈದ್ಯಾಧಿಕಾರಿ ನೇಮಕ ಮಾಡ್ತಾ ಇದ್ದೀರಿ. ಎಷ್ಟೋ ಜನರಿಗೆ ತೊಗೊಂಡಿರಿ, ಅಂಥವ್ರಿಗೆಲ್ಲ ಕೂಡ 38-39 ಮಂದಿಗೆ ತಾವು ಆಲ್ರೆಡಿ ನಿರ್ಗಮನ ಮಾಡ್ಕೊಂಡು ಮನೆಗೆ ಕಳಿಸಿದ್ರಿ. ಇನ್ನೂ ಒಬ್ಬರಿಗೆ ಯಾಕೆ ಇಟ್ಕೊಂಡ್ರಿ ಅಂತ ನಮ್ಮ ಪ್ರಶ್ನೆ ಅದ. ಆ ಒಬ್ಬರು ಯಾರು ಅಂತ ನಿರ್ದೇಶಕರೇ ಹೇಳಬೇಕು. ಮತ್ತು ಅವ್ರಿಗೆ ಯಾವ ಸ್ಪೆಷಲ್ ಅನುಮೋದನೆಗಳು ತೊಗೊಂಡಾರೇನೋ ಅದು ಕೂಡ ಸ್ಪಷ್ಟೀಕರಣ ಕೊಡಬೇಕು ನಿರ್ದೇಶಕರು ಅಂತಕ್ಕಂಥ ವಿಚಾರ ತಮ್ಮ ಮಾಧ್ಯಮ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಈ ನಮ್ಮ ಹಕ್ಕೊತ್ತಾಯಗಳು ಎಲ್ಲ ಮಾಧ್ಯಮದಲ್ಲೇ ಪ್ರಕಟಿಸಿ ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಾಗ ರೀತಿಯಿಂದ ತಾವು ಕೂಡ ಪ್ರಸಾರ ಮಾಡಬೇಕು. ಮತ್ತು ಬರ್ತಕ್ಕಂಥ 15 ದಿವಸ ಅವ್ರಿಗೆ ಗಡುವು ಕೊಡ್ತಾ ಇದ್ವಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೇಜಿ ಅವರಿಗೆ. ಇದ್ರ ಬಗ್ಗೆ ಅವ್ರ ಗಮನ ಹರಿಸದೆ ಇದ್ದಲ್ಲಿ ಸೂಕ್ತವಾದಂಥ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾವು ಬರ್ತಕ್ಕಂಥ ದಿನಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ಪತ್ರೆ ಎಲ್ಲಿವರೆಗಂದ್ರೆ DC ಅವರು ಆಸ್ಪತ್ರೆ ಬರೋ ತನಕ ನಾವು ಹೋರಾಟ ನಿಲ್ಲಿಸ್ತಾಲೆ ಅಂತಕ್ಕಂಥ ಮಾತನ್ನ ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ. ಅಲ್ಲಿ ಒಂದು 7 ಮಕ್ಕಳಿಗೆ ಏನಂತಂದ್ರೆ ಇದು ಗ್ಲುಕೋಸ್ಲಿಂದ ರಿಯಾಕ್ಷನ್ ಆಗಿತ್ತು.
ಆ 7 ಮಕ್ಕಳಿಗೆ ಏನಂತಂದ್ರೆ ಇವ್ರೇನು ಮಾಡ್ತಾರೆ ಅಂದ್ರೆ ಕಮ್ಮಿ ಯಾವ ಕ್ವಾಲಿಟಿ ಯಾವ ಕಮ್ಮಿ ಇರ್ತಾವಲ್ಲ ಅಂಥ ಕ್ವಾಲಿಟಿದು ಲೋ ಕ್ವಾಲಿಟಿದು ಏನಂತಂದ್ರೆ ಟೆಂಡರ್ ತೊಗೊಂಡು ಅವು ಏನಂತಂದ್ರೆ ಅವರು ತರಿಸ್ಕೊಂಡು ಇದು ಬಡ ರೋಗಿಗಳಿಗೆ ಮತ್ತು ಬಡ ಮಕ್ಕಳಿಗೆ ಏನಂತಂದ್ರೆ ಕೊಡ್ತಕ್ಕಂಥ ಇಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಇಂಥ ಬಡ ಮಕ್ಕಳಿಗೆ ಇವರೇನು ಗುಲ್ಕಸ್ ರೀತಿಯಿಂದ ಇವರೇನು ಕೊಟ್ಟು ಈ ರೀತಿ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಿ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಅಂತಂದ್ರೆ ಯೂಸ್ ಮಾಡಬೇಕು. ಈಗ ದುನಿಯಾದ ಲಕ್ಷಾಂತರ ರೂಪಾಯಿಯನ್ನು ಸರ್ಕಾರ ಏನಂತಂದ್ರೆ ಆಸ್ಪತ್ರೆಗೋಸ್ಕರ ಕೊಡ್ತಾ ಇದೆ. ಆದರೆ ಇವ್ರೇನು ಮಾಡ್ತಾರೆ ಅಂತಂದ್ರೆ ಲೋ ಕ್ವಾಲಿಟಿ ಇದ್ದಿಂದು ಮೆಡಿಸಿನ್ಗಳೆಲ್ಲ ತರಿಸಿ ಇಲ್ಲೇನು ಮಾಡ್ತಾ ಇದ್ದಾರೆ, ಇಲ್ಲಿ ಬಡ ಮಕ್ಕಳಿಗೆ ಮತ್ತು ಬಡ ರೋಗಿಗಳಿಗೆ ಏನಂತಂದ್ರೆ ಇವರು ಹೊಟ್ಟೆ ಮೇಲೆ ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ನೋಡಿ, ಮೊದಲು ಎಷ್ಟು ಚೆನ್ನಾಗಿ ನಡೀತಿತ್ತು ಹಾಸ್ಪಿಟಲ್ ಅಂದ್ರೆ 24/7 ಡಾಕ್ಟರ್ಸ್ಗಳು ಇರಬೇಕಲ್ಲಿ. ಯಾವ ರೀತಿ ಅಂತ OPD ನೋಡೋಕೆ 24/7 ಯಾವ ರೀತಿ ಅಂತಂದ್ರೆ ಅಲ್ಲಿ ABCD ಅಂತೇಳಿ ಅವರೊಂದು ಇದು ಮಾಡ್ತಾರೆ. ಅವರು ಗ್ರೂಪ್ ಮಾಡ್ಕೋತಾರೆ, ಸೆಕ್ಷನ್ ಮಾಡ್ಕೋತಾರೆ. ಗ್ರೂಪ್ನಲ್ಲಿ ಇದ್ದ ಡಾಕ್ಟರ್ಸ್ಗಳು 24/7 ಯಾವ ರೀತಿ ನೈಟೆಡ್ನು ಕೂಡ ಇರಬೇಕು ಡಾಕ್ಟರ್ಸ್. ಅವ್ರು ಏನು ಮಾಡೋದ OPD ನೋಡ್ಬೇಕು. ಅವರು ಇವಾಗ ನೋಡ್ಬೇಕಾದ್ರೆ ಅಲ್ಲಿ ಖಾಲಿ ಇಂಟ್ರೆನ್ಸ್ಗಳು ಏನು ಮಾಡ್ತಾರೆ ಅಂತಂದ್ರೆ ಅವರೇ OPD ನೋಡೋದು ಅವರೇ. ಖಾಲಿ ಇವರು ಯಾರು ಡಾಕ್ಟರ್ಸ್ ಇರ್ತಾರೆ, ಫಿಸಿಷಿಯನ್ಸು, ಸರ್ಜನ್ಸು, ಇವರೆಲ್ಲ ಖಾಲಿ ಅಲ್ಲಿ ನಾಮಕೆ ವಾಸ್ತೆ ಬರೋದು, ಒಂದು ರೌಂಡ್ಸ್ ತೊಗೊಂಡು ಹೋಗೋದು ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಹಿಂದೆ ಚೆನ್ನಣ್ಣನವರು ಅಂತೇಳಿ ಡೈರೆಕ್ಟರ್ ಇದ್ದಿದ್ರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಆಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.